ಸ್ವಪಕ್ಷೀಯ ಸದಸ್ಯರಿಂದಲೇ ಹಿರಿಯ ನಗರಸಭಾ ಸದಸ್ಯನಿಗೆ ಹಿಗ್ಗಾಮುಗ್ಗ ತರಾಟೆ, ಬಂಡವಾಳ ಬಯಲು ಮಾಡ್ತೇವೆ ಎಂದು ಸಭೆಯಲ್ಲೇ ಸದಸ್ಯರ ಆಕ್ರೋಶ. ಚಿಕ್ಕಬಳ್ಳಾಪುರ ನಗರಸಭೆ ಬಜೆಟ್ ಮಂಡನೆ, 2 ಕೋಟಿ ಉಳಿತಾಯ ಬಜೆಟ್. ನಗರ ಸ್ವಚ್ಛತೆ ಹಸಿರೀಕರಣಕ್ಕೆ ಒತ್ತು, ಉದ್ಯಾನವನಗಳ ಅಭಿವೃದ್ಧಿಗೆ ಹಣ ಮೀಸಲು. ಚಿಕ್ಕಬಳ್ಳಾಪುರ ಕೃಷಿ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಲೋಕಾಯುಕ್ತ ರಾಯ್ಡ್ ಲಂಚ ಸ್ವೀಕರಿಸುವ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಕೃಷಿ ಅಧಿಕಾರಿ ಶಂಕರಯ್ಯ. ಸುಮಾರು 13 ಲಕ್ಷ ನಗದು ವಶ, ಲಂಚಬಾಕ ಅಧಿಕಾರಿ ಬಂಧನ. ಯಾವುದೇ ತ್ಯಾಗಕ್ಕಾದರೂ ಸಿದ್ಧ, ನೀರು ಮಾತ್ರ ಬಿಡೋಲ್ಲ. ವಾಟದ ಹೊಸಹಳ್ಳಿ ಅಮಾನಿ ಬೈರಸಾಕರ ಕೆರೆಯ ಅಚ್ಚುಕಟ್ಟುದಾರರಿಂದ ಸಭೆ, ರೈತರ ಸಮಾವೇಶದಲ್ಲಿ ಒಮ್ಮತದ ನಿರ್ಣಯ. ಸ್ವಪಕ್ಷೀಯ ಸದಸ್ಯರಿಂದಲೇ ಟೀಕೆಗೆ ಗುರಿಯಾದ ನಗರಸಭೆಯ ಹಿರಿಯ ಸದಸ್ಯ ರಫೀಕ್ ವಿರುದ್ಧ ಕಾಂಗ್ರೆಸ್ ಪಕ್ಷದ ಸದಸ್ಯರ ಆಕ್ರೋಶವನ್ನ ಹೊರಹಾಕಿ, ನಿಮ್ಮಿಂದ ನಗರಸಭೆ ಹಾಳಾಗಿ ಹೋಗಿದೆ, ನಗರಸಭೆ ಬಾಡಿಗೆದಾರರೊಂದಿಗೆ ಶಾಮೀಲಾಗಿ ನಗರಸಭೆಗೆ ಬರುವ ಆದಾಯಕ್ಕೆ ಸಂಚಕಾರ ತರುತ್ತಿದ್ದೀರಾ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಸದಸ್ಯರು ವೈಯಕ್ತಿಕವಾಗಿಯೂ ನಿಂದಿಸಿದ ಸನ್ನಿವೇಶ ಇಂದು ಚಿಕ್ಕಬಳ್ಳಾಪುರ ನಗರಸಭೆ ಬಜೆಟ್ ಮಂಡನೆ ವೇಳೆ ಸೃಷ್ಟಿಯಾಗಿತ್ತು. ದುಡ್ಡಿರೋರ್ಗೆ ಅಂಗಡಿ ಕೊಡ್ಸೋದು, ದುಡ್ಡಿಲ್ದಿರೋರ್ಗೆ ಬೀದಿಯಲ್ಲಿ ವ್ಯಾಪಾರ ಮಾಡಿಸೋದು. ಒಬ್ಬ ಸದಸ್ಯರಾಗಿದ್ದಾರೆ, ಅಳುಗುರು ಸದಸ್ಯರು, ಸೀನಿಯರ್ ಸದಸ್ಯರು ಅವರು, ರಫೀಕ್, ಮಿಸ್ಟರ್ ರಫೀಕ್ ಅವರು. 2025-26ನೇ ಸಾಲಿನ ನಗರಸಭೆ ಆಯವ್ಯಯ ಮಂಡನೆಗಾಗಿ ನಗರಸಭಾ ಅಧ್ಯಕ್ಷ ಎ ಗಜೇಂದ್ರ ಅಧ್ಯಕ್ಷತೆಯಲ್ಲಿ ಕರೆದಿದ್ದ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯರಾದ ನರಸಿಂಹಮೂರ್ತಿ ಮತ್ತು 7ನೇ ವಾರ್ಡಿನ ಸತೀಶ್ ಎಸ್ಎಂ ರಫೀಕ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಹೆಸರಿಗೆ ನೀವು ಹಿರಿಯ ಸದಸ್ಯರು, ಊರಿಗೆ ಏನ್ ಮಾಡಿದ್ದೀರಾ? 30 ವರ್ಷಗಳಿಂದ ನಗರಸಭೆಗೆ ಸೇರಿದ ಅಂಗಡಿಗಳ ಮರುಹರಾಜು ಆಗಿಲ್ಲ. ಇದರಿಂದ ನಗರಸಭೆಗೆ ಕೋಟ್ಯಾಂತರ ರು ನಷ್ಟವಾಗ್ತಿದೆ. ಅಲ್ಲದೆ ದಲಿತರು ಮತ್ತು ಪರಿಶಿಷ್ಟ ವರ್ಗದವರಿಗೆ ಅವಕಾಶ ಕಲ್ಪಿಸಲು ಈ ಬಾರಿ ಹರಾಜಿನಲ್ಲಿ ಅವಕಾಶ ನೀಡಲಾಗಿತ್ತು, ಸತತವಾಗಿ ಮುಂದೂಡುತ್ತಾ ಬಂದಿದೆ. ಇದಕ್ಕೆ ಪರೋಕ್ಷವಾಗಿ ನೀವೇ ನೇರ ಕಾರಣ ಎಂದು ಹಿರಿಯ ಕಾಂಗ್ರೆಸ್ ಸದಸ್ಯ ರಫೀಕ್ ವಿರುದ್ಧ ಸಭೆಯಲ್ಲಿ ಸದಸ್ಯರು ತಿರುಗಿಬಿದ್ದರು. ನೀವು ಯಾವ ಕಾರಣಕ್ಕೂ ಮೀಟಿಂಗ್ ಮಾಡಿಸಬಾರ್ದು, ಹರಾಜು ಮಾಡಿಸಬಾರ್ದು ಅಂತೇಳಿ ಇವೆಲ್ಲ ನಾವು ನಮ್ಮ ನಗರಸಭೆಗೆ ST STಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಗೊತ್ತಾ? ಅವರು ಒಬ್ಬ ಹ್ಯಾಂಡಿಕ್ಯಾಪ್ನ ಮನೆ ಹತ್ರ ಕರ್ಸ್ಕೊಂಡಿದ್ದಾರೆ. ಹ್ಯಾಂಡಿಕ್ಯಾಪ್ನ ಮನೆ ಹತ್ರ ಕರ್ಸ್ಕೊಂಡು ಅವ್ರಿಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಗೊತ್ತಾ ಸರ್? ನಾವು ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ, ಬೀದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ, ನಮ್ಗೊಂದು ಅಂಗಡಿ ಬೇಕು ಸರ್ ಅಂತ ಕೇಳಿದ್ದಕ್ಕೆ ಅವ್ರು ಏನು ಹೇಳಿದ್ದಾರೆ ಗೊತ್ತಾ? ನೀವು ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ರೆ ನಿಮ್ಮ ತಾಯಿ ಇದ್ದಾರಾ? ನಿಮ್ಮ ತಾಯಿ ಹತ್ರ ಇದು ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡ್ಬನ್ನಿ, ನೀವು ನಿಮ್ಗೆ ಅಂಗಡಿ ಬೇಡ, ಅಲ್ಲೇ ನಿಮ್ಗೆ ದಿನಕ್ಕೆ ಇಷ್ಟು ಅಂತ ನಾನು ಕೊಡ್ತೀನಿ. ದುಡ್ಡಿರೋರ್ಗೆ ಅಂಗಡಿ ಕೊಡ್ಸೋದು, ದುಡ್ಡಿಲ್ದಿರೋರ್ಗೆ ಬೀದಿಯಲ್ಲಿ ವ್ಯಾಪಾರ ಮಾಡಿಸೋದು. ಇಂಥ ನ್ಯಾಯ ಮಾಡ್ತಾರೆ ಅವರು. ಒಬ್ಬ ಸದಸ್ಯರಾಗಿದ್ದಾರೆ, ಅಳುಗುರು ಸದಸ್ಯರು, ಸೀನಿಯರ್ ಸದಸ್ಯರು ಅವರು, ರಫೀಕ್, ಮಿಸ್ಟರ್ ರಫೀಕ್ ಅವರು ಈ ತರ ಬಡವರಿಗೆ ಅನ್ಯಾಯ ಮಾಡಿದಾರಲ್ಲ, ಈ ಸದಸ್ಯ ಅಲ್ಲ ಇವರು ಈ ತರ ಅನ್ಯಾಯ ಮಾಡಿದ್ದಾರೆ ಸ್ವಾಮಿ, ಅನ್ಯಾಯ ಮಾಡಿದ್ದಾರೆ ಹೇಳ್ತಾ ಇದೀವಿ. ಒಬ್ಬ ಸೀನಿಯರ್ ಸದಸ್ಯರು ಈ ತರ ಅನ್ಯಾಯ ಮಾಡಿದ್ದಾರೆ. ಸದಸ್ಯ ನರಸಿಂಹಮೂರ್ತಿ ಮಾತನಾಡಿ, ನಿನ್ನಿಂದ ನಗರಸಭೆ ಹಾಳಾಗಿ ಹೋಗಿದೆ. ನಗರಸಭೆ ಸದಸ್ಯ ಬಿಟ್ರೆ ನಿನಗೆ ಉದ್ಯೋಗ ಇಲ್ಲ. ನಾನು ಕೂಲಿ ಮಾಡಿ ಬೇಕಾದ್ರೆ ಜೀವನ ಮಾಡ್ತೇನೆ, ಈ ತರಹದ ಜೀವನ ನಡೆಸೋಲ್ಲ. ನನ್ನ ಇದುವರೆಗಿನ ಅವಧಿಯಲ್ಲಿ ಸಣ್ಣ ತಪ್ಪಾಗಿದ್ದರೆ ಹೇಳಿ, ಈಗಲೇ ರಾಜೀನಾಮೆ ನೀಡುತ್ತೇನೆ ಎಂದು ಏಕವಚನದಲ್ಲಿ ನಿಂದಿಸಿದ್ರು.
ಈ ಕ್ಷಣ ರಾಜಿ ಮಾಡ್ಬೇಕು. ನಿನ್ ಹೇಳಿ ಏನಾದ್ರು ಕುತ್ಕೊಳ್ಳಪ್ಪ, ನೀನ್ ರೇಟ್ ತಗೋತಿಲ್ಲ ಕುತ್ಕೊಳ್ಳಪ್ಪ, ನೀನ್ ಯಾರು ಪ್ರತಿ ದಾಳಿ ಮಾಡಿದ ಸತತ 6 ಬಾರಿಯಿಂದ ಆಯ್ಕೆಯಾಗಿರುವ ಹಿರಿಯ ಸದಸ್ಯ ರಫೀಕ್ ಮಾತನಾಡಿ, ನಗರದ ಅಭಿವೃದ್ಧಿಗೆ ನಾನು ಶ್ರಮಿಸಿದ್ದೇನೆ. ನಿನ್ನಿಂದ ನಾನು ಹೇಳಿಸಿಕೊಳ್ಳಬೇಕಾಗಿಲ್ಲ. ನೀನಿನ್ನು ಈಗ ಸದಸ್ಯನಾಗಿದ್ದೀಯಾ, ನಿನಗೇನು ಗೊತ್ತು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದರಿಂದ ಮತ್ತಷ್ಟು ಕೆರಳಿದ ನರಸಿಂಹಮೂರ್ತಿ, ನಿನ್ನಂತವರಿಂದ ಕಲಿಬೇಕಾಗಿದ್ದೇನೂ ಇಲ್ಲ, ನಿನ್ನ ಬಂಡವಾಳ ಎಲ್ಲರಿಗೂ ಗೊತ್ತಿದೆ ಎಂದು ಆರೋಪ ಮಾಡಿದ್ರು. ಹೌದು ಸರ್, ನೇರವಾಗಿ ಹೇಳ್ತೀನಿ ಸರ್, ಇದೆಲ್ಲ ಕ್ಲೀನ್ ಪ್ಲಾನ್ ಇದು. ನಾವೆಲ್ಲ ಸೇರಿ ಮಾಡಿರೋದೇ ಸರ್ ಇದು. ಸರ್ ಒಮ್ಮತವಾಗಿ ಹೌದು ಸರ್, ಜ್ಞಾನ ಯಾವ ಒಮ್ಮತ ಸರ್? 30 ವರ್ಷ ಆಗಿಲ್ಲ ಸರ್. ಪ್ರಪೋಸ್ ಮಾಡಿದ್ರು ಈಗ 30 ವರ್ಷ ಮಾಡ್ತಾ ಇದ್ದಾರೆ ಸರ್. ಬರುತ್ತೆ 30 ವರ್ಷದಿಂದ ಬಂದ ಚರಿತ್ರೆ ಗೊತ್ತಲ್ಲ. ಯಾರೇ ಕೊಡ್ಲಿಲ್ಲ ನಗರಸಭೆಗೆ ಏನಾಗುತ್ತೆ ಮಾಡಿ, ಹೇಳ್ರಿ ನಗರಸಭೆಗೆ ಏನ್ ಬಲಿಷ್ಠ ಮಾಡಿದ್ದೀರಾ? ನಗರಸಭೆಗೆ ಏನಾಗುತ್ತೆ ಜೋರ ಮಾಡ್ತಾರೆ. ನೀನ್ ರೇಟ್ ತಗೋತಿಲ್ಲ ಕುತ್ಕೊಳ್ಳಪ್ಪ, ನೀನ್ ಯಾರು ಮತ್ತೊಬ್ಬ ಸದಸ್ಯ ಸತೀಶ್ ಮಾತನಾಡಿ, 99 ಅಂಗಡಿಗಳಲ್ಲಿ ಒಂದೇ ಒಂದು ಅಂಗಡಿಯಲ್ಲಿ SC ST ಜನಾಂಗದವರು ಇಲ್ಲ. ಇವರು ನ್ಯಾಯವಾಗಿ ಬದುಕಬಾರ್ದಾ? ಈ ಬಾರಿ ಹರಾಜು ಆಗಿದ್ದರೆ SC ST ವರ್ಗದವರಿಗೂ ವ್ಯಾಪಾರ ಮಾಡಿಕೊಳ್ಳಲು ಸಿಗುತ್ತಿತ್ತು. ರಫೀಕ್ ಅಂಗಡಿಗಳಲ್ಲಿರುವವರಿಗೆ ಸಹಾಯ ಮಾಡುತ್ತಾ ಅವರಿಂದ ಪ್ರತಿಫಲಾಪೇಕ್ಷೆ ಪಡೆಯುತ್ತಿದ್ದಾರೆ ಎಂದು ನೇರ ಆರೋಪ ಮಾಡಿದ್ರು. ಯಾಕಂದ್ರೆ ಇವಾಗ ನಮ್ಮ ನಗರಸಭೆಗೆ ಆಧಿಕ ಬರಬೇಕು. ನಗರಸಭೆ ಆಧಿಕ ಬರೋದನ್ನ ಯಾಕೆ ಸ್ವಾಮಿ ಅನ್ಯಾಯ ಮಾಡ್ತಾ ಇದ್ರ ತಾವು? ಎಲ್ಲ ಸದಸ್ಯರು ಮನವಿ ಮಾಡ್ತೀನಿ, ವಿಚಾರ ಮಾತಾಡ್ರಿ, ಪ್ರತಿಯೊಬ್ಬರಿಗೂ ಚರ್ಚೆ ಮಾಡಿ. ಯಾಕೆ ಅನ್ಯಾಯ ಮಾಡ್ಬೇಕು? ಈ ತರ ಅನ್ಯಾಯ ಮಾಡ್ಬಾರ್ದು. ಯಾರ ಹೆಸರು SC ST ಅನ್ಯಾಯ ಮಾಡ್ಬೋದ ತಾವು? ಯಾರು SC ST ಯಾರಿದ್ದಾರೆ ಸ್ವಾಮಿ? ನೀವು ಎಷ್ಟು ಅಂಗಡಿಗಳು ಕೊಟ್ಟಿದ್ದೀರಾ? ಯಾರಿದ್ದಾರೆ ಹೇಳಿ? ಒಬ್ರು SC ST ತೋರಿಸ್ಬಿಡ್ರಿ ನೋಡೋಣ. ಒಬ್ರಿಗನ್ನ ಕೊಟ್ಟಿದ್ದೀರಾ ಸ್ವಾಮಿ ತಾವು? ಒಂದ್ ಅಂಗಡಿಯಲ್ಲಿ ಯಾರನ್ನ ಜೀವನ ಮಾಡ್ತಾ ಇದ್ದಾರಾ? ವ್ಯಾಪಾರ ಮಾಡ್ತಾ ಇದ್ದಾರಾ? ಬನ್ನಿ ಪರಿಶೀಲನೆ ಮಾಡೋಣ ಬನ್ನಿ. ಅಲ್ಲ, ಈಗ ಅದಕ್ಕೋಸ್ಕರ ರಿಸರ್ವೇಶನ್ ತಂದಿರೋದು ಅವ್ರಿಗೋಸ್ಕರ. ಹೌದು ಸ್ವಾಮಿ, ನೀವು ಕೊಡ್ಬೇಕಲ್ಲ. ಕಾಂಗ್ರೆಸ್ ಪಕ್ಷದ ಸದಸ್ಯರೇ ಕಿತ್ತಾಡಿಕೊಳ್ಳುತ್ತಿದ್ದುದನ್ನು ಸಂಸದ ಸುಧಾಕರ್ ತಡೆದು ನ್ಯಾಯಯುತವಾಗಿ ನಗರದ ಪ್ರಗತಿಗೆ ಶ್ರಮಿಸೋಣ ಎಂದರು. ಹರಾಜು ಪ್ರಕ್ರಿಯೆ ಮುಂದೂಡುತ್ತಿರುವ ಕೈವಾಡದ ಬಗ್ಗೆ ಮಾಜಿ ನಗರಸಭಾ ಅಧ್ಯಕ್ಷ ಆನಂದ ಬಾಬುರೆಡ್ಡಿ ಮಾತನಾಡಿ, ನಗರಸಭೆಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ವಿವರವಾಗಿ ತಿಳಿಸಿದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹೌದು ಸರ್, ನೇರವಾಗಿ ಹೇಳ್ತೀನಿ ಸರ್, ಇದೆಲ್ಲ ಕ್ಲೀನ್ ಪ್ಲಾನ್ ಇದು. ನಾವೆಲ್ಲ ಸೇರಿ ಮಾಡಿರೋದೇ ಸರ್ ಇದು. ಸರ್ ಒಮ್ಮತವಾಗಿ ಹೌದು ಸರ್, ಜ್ಞಾನ ಯಾವ ಒಮ್ಮತ ಸರ್? 30 ವರ್ಷ ಆಗಿಲ್ಲ ಸರ್. ಪ್ರಪೋಸ್ ಮಾಡಿದ್ರು ಈಗ 30 ವರ್ಷ ಮಾಡ್ತಾ ಇದ್ದಾರೆ ಬರುತ್ತೆ 30 ವರ್ಷದಿಂದ ಬಂದ ಚರಿತ್ರೆ ಗೊತ್ತಲ್ಲ. ಯಾರೇ ಕೊಡ್ಲಿಲ್ಲ ನಗರಸಭೆಗೆ ಏನಾಗುತ್ತೆ ಮಾಡಿ, ಹೇಳ್ರಿ ನಗರಸಭೆಗೆ ಏನ್ ಬಲಿಷ್ಠ ಮಾಡಿದ್ದೀರಾ? ನಗರಸಭೆಗೆ ಏನಾಗುತ್ತೆ ಜೋರ ಮಾಡ್ತಾರೆ.
2025-26ನೇ ಸಾಲಿನ ಆಯವ್ಯಯ ಮಂಡನೆ ಮಾಡಲಾಯಿತು. ಅಧ್ಯಕ್ಷ ಗಜೇಂದ್ರ ಅಧ್ಯಕ್ಷತೆಯಲ್ಲಿ ನಗರಸಭೆಯ ಸರ್ ಎಂವಿ ಸಭಾಂಗಣದಲ್ಲಿ ಇಂದು ಮಂಡನೆಯಾದ ಬಜೆಟ್ 2.77 ಕೋಟಿ ಉಳಿತಾಯ ಬಜೆಟ್ ಮಂಡಿಸಿದ್ದು, ನಗರಸಭೆಯಲ್ಲಿ ಹಣವೇ ಇಲ್ಲ ಎನ್ನುತ್ತಿದ್ದವರಿಗೆ ಅಧ್ಯಕ್ಷರು ಲೆಕ್ಕದಲ್ಲಿ ಪ್ರತ್ಯುತ್ತರ ನೀಡಿದ್ದಾರೆ. 30,72,000 ಒಟ್ಟು 24-25ಕ್ಕೆ 4,60,00,000 ಚಿಕ್ಕಬಳ್ಳಾಪುರ ನಗರಸಭೆಯ 2025-26ನೇ ಸಾಲಿನ ಆಯವ್ಯಯ ಇಂದು ಮಂಡಿಸಲಾಯಿತು. ನಿರೀಕ್ಷಿತ ಆದಾಯ ತೋರಿಸದಿದ್ದರೂ ರಾಜಸ್ವ ಸ್ವೀಕೃತಿಗಳು 31.22 ಕೋಟಿ, ಬಂಡವಾಳ ಸ್ವೀಕೃತಿಗಳು 41.17 ಕೋಟಿ, ಆಸಾರಣ ಸ್ವೀಕೃತಿಗಳು 44.73 ಕೋಟಿ ಸೇರಿ ಒಟ್ಟು ಆದಾಯ 117.13 ಕೋಟಿ ಆಗಲಿದ್ದು, ಇದರಲ್ಲಿ ರಾಜಸ್ವ ಪಾವತಿಗಳು 29.32 ಕೋಟಿ, ಬಂಡವಾಳ ಪಾವತಿಗಳು 40.91 ಕೋಟಿ, ಆಸಾರಣ ಪಾವತಿಗಳು 44.12 ಕೋಟಿ ಸೇರಿ ಒಟ್ಟು 114.36 ಕೋಟಿ ವ್ಯಯದ ಅಂದಾಜು ಮಾಡಲಾಗಿದೆ. ಆದಾಯದಲ್ಲಿ ವ್ಯಯ ಕಳೆದರೆ ನಗರಸಭೆಗೆ 2.77 ಕೋಟಿ ಉಳಿತಾಯವಾಗಲಿದೆ ಎಂದು ಅಧ್ಯಕ್ಷ ಗಜೇಂದ್ರ ಹೇಳಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಒಂದು ಆಯವ್ಯಯ 2025-26ನೇ ಸಾಲಿನ ಬಜೆಟ್ ಸಭೆಯನ್ನು ಯಶಸ್ವಿಯಾಗಿ ನಡೆದಿದೆ. ಸುಮಾರು 117 ಕೋಟಿಗೂ ಹೆಚ್ಚು ಬಜೆಟ್ ಅನ್ನು ನಾವು ಇವತ್ತು ಮಂಡಿಸಿದ್ದೇವೆ. ಇವತ್ತು ಏನು ವರ್ಷವಿಡೀ ನಾವು ಏನೇನು ಕಾರ್ಯಕ್ರಮಗಳು ಹಾಕೊಂಡಿದ್ದೇವೆ ಅದನ್ನೆಲ್ಲ ಅಳವಡಿಸಿಕೊಂಡು ಇವತ್ತೆಲ್ಲ ನಗರಸಭಾ ಸದಸ್ಯರು ಮತ್ತು ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಸಂಸದರು ಅವರು ಕೂಡ ಆಗಮಿಸಿದ್ದರು. ಇವತ್ತು ಎಲ್ಲ ಚರ್ಚೆಗಳಾಗಿ ಇವತ್ತು ಒಂದು ಬಜೆಟನ್ನು ನಾವು ಮಂಡಿಸಿದ್ದೇವೆ. ಪ್ರತಿಯೊಂದು ನಗರ ಅಭಿವೃದ್ಧಿಗಾಗಿ, ನೀರಿಗಾಗಿ, ಕಾಮಗಾರಿಗಳಿಗೆ ಪ್ರತಿಯೊಂದು ವಿಚಾರಕ್ಕೂ ನಾವು ಇವತ್ತು ಒಂದು ಬಜೆಟನ್ನು ನಾವು ಮಾಡ್ಕೊಂಡಿದ್ದೀವಿ. ಇದು ನಮಗೆ ಪ್ರತಿ ತಿಂಗಳು ನಾವು ವರ್ಷವಿಡೀ ಏನು ವ್ಯವಹಾರಗಳು ಟ್ಯಾಕ್ಸ್ಗಳು ಇರ್ತೈತೆ, ಟ್ಯಾಕ್ಸ್ ಇನ್ಕಮ್ಸ್ ಇರ್ತೈತೆ, UGD ಇನ್ಕಮ್ಸ್ ಇರ್ತೈತೆ, ಮತ್ತು ನಮಗೆ ಬೇರೆ 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 ಶುಲ್ಕಗಳಿರ್ತೈತೆ, ಅದು ಒಳಗೊಂಡು ಇವತ್ತು ನಾವು ಒಂದು ಬಜೆಟಲ್ಲಿ ತೆಗೆದುಕೊಂಡಿದ್ದೀವಿ. ನಗರಸಭೆಯ ಆದಾಯದ ಮೂಲಗಳನ್ನು ನೋಡುವುದಾದರೆ ಆಡಳಿತ ಶಾಖೆಯಿಂದ 1 ಕೋಟಿ, ಲೋಕೋಪಯೋಗಿ ಕಾಮಗಾರಿ ಶಾಖೆಯಿಂದ 35.84 ಲಕ್ಷ, ಆರೋಗ್ಯ ಶಾಖೆಯಿಂದ 30.72 ಲಕ್ಷ, ಘನತ್ಯಾಜ್ಯ ನಿರ್ವಹಣೆಯಿಂದ 2.56 ಕೋಟಿ, ನೀರು ಸರಬರಾಜಿನಿಂದ 56.32 ಲಕ್ಷ, ಆಸ್ತಿ ತೆರಿಗೆಯಿಂದ 30.72 ಲಕ್ಷ ಸೇರಿ ಒಟ್ಟು 4.6 ಕೋಟಿ ಆದಾಯ ನಿರೀಕ್ಷಿಸಲಾಗಿದೆ. ಇನ್ನು ಪ್ರಸ್ತುತ ವಿವಾದಕ್ಕೆ ಗುರಿಯಾಗಿರುವ ಅಂಗಡಿ ಮಳಿಗೆಗಳು ಸೇರಿ ನಗರಸಭೆಯ ಒಟ್ಟು 300 ಅಂಗಡಿ ಮಳಿಗೆಗಳಿಂದ 1.5 ಕೋಟಿ ಆದಾಯ ನಿರೀಕ್ಷಿಸಲಾಗಿದೆ. ಅಂಗಡಿ ನೆಲಬಾಡಿಗೆ 10 ಲಕ್ಷ, ವಾಣಿಜ್ಯ ಮಳಿಗೆಗಳ ತೆರಿಗೆಗಾಗಿ 40 ಲಕ್ಷ, ಘನತ್ಯಾಜ್ಯದಿಂದ ತಯಾರಾಗುವ ಗೊಬ್ಬರದಿಂದ 2 ಲಕ್ಷ, ನಿರುಪಯುಕ್ತ ಸಾಮಗ್ರಿಗಳ ಹರಾಜಿನಿಂದ 2 ಲಕ್ಷ, ಪಾರ್ಕಿಂಗ್ ಶುಲ್ಕದಿಂದ 5 ಲಕ್ಷ, ಆಸ್ತಿ ತೆರಿಗೆ ರೂಪದಲ್ಲಿ 60 ಲಕ್ಷ, ವಾಹನಗಳ ಪ್ರವೇಶ ಶುಲ್ಕ ಮತ್ತು ಸಾರ್ವಜನಿಕ ಶೌಚಾಲಯಗಳಿಂದ 8 ಲಕ್ಷ, ನೀರಿನ ಸಂಪರ್ಕದಿಂದ 1.83 ಲಕ್ಷ, 8.5 ಕೋಟಿ ಆಸ್ತಿ ತೆರಿಗೆ, ತೆರಿಗೆಗಳ ದಂಡದಿಂದ 1 ಕೋಟಿ, ಜಾಹೀರಾತು ಫಲಕಗಳಿಂದ 10 ಲಕ್ಷ, ಕಟ್ಟಡ ಪರವಾನಗಿಗಳಿಂದ 30 ಲಕ್ಷ ಆದಾಯ ನಿರೀಕ್ಷೆ ಮಾಡಲಾಗಿದೆ. ಇನ್ನು ನಗರಸಭೆ ಆಸ್ತಿಗಳು ಮತ್ತು ಸ್ಮಶಾನಗಳ ರಕ್ಷಣೆಗೂ ಈ ಬಾರಿಯ ಬಜೆಟ್ನಲ್ಲಿ ಸ್ಥಾನ ಕಲ್ಪಿಸಲಾಗಿದೆ. ರಸ್ತೆ ಪಕ್ಕದ ಚರಂಡಿಗಳ ನಿರ್ಮಾಣ ಮತ್ತು ಕಲ್ಲು ಹಾಸುಗಳ ಅಭಿವೃದ್ಧಿಗಾಗಿ ಈ ಸಾಲಿನಲ್ಲಿ 9.68 ಕೋಟಿ ನಿಗದಿಪಡಿಸಲಾಗಿದೆ. ನಗರದಲ್ಲಿ ಹಸಿರೀಕರಣ ಮಾಡಲು 5,000 ಗಿಡಗಳನ್ನು ನೆಟ್ಟು ಪೋಷಿಸಲು ನಿರ್ಧರಿಸಲಾಗಿದೆ. ಅಲ್ಲದೆ ಸ್ಮಶಾನ ಭೂಮಿಗಳ ಅಭಿವೃದ್ಧಿ, ಉದ್ಯಾನವನಗಳ ಅಭಿವೃದ್ಧಿಗೂ ಹಣ ಮೀಸಲಿಟ್ಟಿದ್ದು, ಶವ ಸಾಗಾಣಿಕೆ ವಾಹನವನ್ನ ಖರೀದಿಸಲು ಬಜೆಟ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಒಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಬಜೆಟ್ ಮಂಡನೆಯಾಗಿದ್ದು, ಈ ಬಾರಿಯ ಬಜೆಟ್ನಲ್ಲಿ ನಗರಸಭೆ ಅಂಗಡಿ ಮಳಿಗೆಗಳ ಹರಾಜು ಕುರಿತು ಗೊಂದಲ ಮೂಡಿದ್ದು ವಿಶೇಷವಾಗಿದೆ. ಬಜೆಟ್ ಮೇಲಿನ ಚರ್ಚೆ ನಡೆಯುವ ವೇಳೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ನಾಗರಿಕರು ಪಾವತಿಸುವ ತೆರಿಗೆ ಹಣ ವೆಚ್ಚ ಮಾಡುವ ಕುರಿತು ಬಜೆಟ್ ಮಂಡಿಸುತ್ತಿದ್ದು, ಪ್ರತಿ ರೂಪಾಯಿಗೂ ಲೆಕ್ಕ ನೀಡಬೇಕಾದ ಜವಾಬ್ದಾರಿ ನಗರಸಭೆ ಆಡಳಿತ ಮಂಡಳಿ ಮೇಲಿರುವ ಕಾರಣ ಎಚ್ಚರಿಕೆಯಿಂದ ನಡೆಯಬೇಕು ಎಂದು ಸಲಹೆ ನೀಡಿದ ಅವರು, ರಾಜ್ಯ ಸರ್ಕಾರದಿಂದ ಬರಬೇಕಾದ ಅನುದಾನದಲ್ಲಿ ಕಳೆದ 2 ವರ್ಷಗಳಿಂದ ಯಾವುದೇ ಅನುದಾನ ಬಂದಿಲ್ಲ. ಬರುತ್ತಿರುವ ಅನುದಾನಗಳು ಚಿಂತಾಮಣಿಗೆ ಹೆಚ್ಚಿಗೆ ಹೋದರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ಅತಿ ಕಡಿಮೆ ಅನುದಾನ ಬರುತ್ತಿರುವುದು ನೋವು ತಂದಿದೆ ಎಂದರು. ಒಂದು ಒಳ್ಳೆಯ ಆಯವ್ಯಯವನ್ನು ಮಂಡಿಸಿದ್ದಾರೆ. ಅದರಲ್ಲಿ ಕೂಡ
ಇವತ್ತು ರೆವಿನ್ಯೂ ಸರ್ಪ್ಲಸ್ ಬಡ್ಜೆಟ್, ಉಳಿತಾಯ ಬಡ್ಜೆಟ್, ಆಯವ್ಯಯದಲ್ಲಿ ಆದಾಯ ಉಳಿತಾಯ ಆಗುವಂತಹ ಬಡ್ಜೆಟನ್ನು ಮಂಡಿಸಿದ್ದಾರೆ. ಸುಮಾರು 2.5 ಕೋಟಿಯಷ್ಟು ಎಲ್ಲ ಖರ್ಚುಗಳು ಹೋಗಿ ನಮಗಿಷ್ಟು ನಗರಸಭೆಗೆ ಆದಾಯ ಬರುತ್ತೆ ಅನ್ನುವಂಥ ಅಂದಾಜನ್ನು ಇವತ್ತು ಅವರು ಮಂಡಿಸಿದ್ದಾರೆ. ಅದನ್ನು ನಾನು ಮೊದಲನೇದಾಗಿ ಅವ್ರಿಗೆ ಅಭಿನಂದಿಸ್ತೇನೆ, ಸ್ವಾಗತ ಮಾಡ್ತೇನೆ. ಅನೇಕ ಸದಸ್ಯರುಗಳು, ಹಿರಿಯ ಸದಸ್ಯರುಗಳು, ಮಾಜಿ ಅಧ್ಯಕ್ಷರು ಆನಂದ್ ರೆಡ್ಡಿಯವರು, ಹಿರಿಯರು ರಫೀಕ್ರವರು, ಇನ್ನೂ ಅನೇಕ ಸದಸ್ಯರುಗಳು ಕೂಡ ಚರ್ಚೆಯಲ್ಲಿ ಭಾಗಿಯಾಗಿ ಅವರವರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳನ್ನು ತೆಗೆದುಕೊಂಡು ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗುಡಿಬಂಡೆ ಸಮೀಪದ ಗೌರಿಬಿದನೂರು ತಾಲೂಕು ನಗರಕೆರೆ ಹೋಬಳಿ ವಾಟದ ಹೊಸಹಳ್ಳಿ ಅಮಾನಿ ಬೈಕ್ಸಾಗರ ಕೆರೆಯ ಅಚ್ಚುಕಟ್ಟುದಾರರ ವತಿಯಿಂದ ಶನಿವಾರ ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಗರಕೆರೆ ಹೋಬಳಿಯ ಎಲ್ಲ ಹಳ್ಳಿಗಳ ರೈತರ ಸಮಾವೇಶ ನಡೆಸಿ ಎಲ್ಲರ ಸಲಹೆ ಸೂಚನೆಗಳನ್ನು ಪಡೆದರು. ಗುಡಿಬಂಡೆ ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ ಸಮಾವೇಶದಲ್ಲಿ ರೈತ ಸಂಘದ ಅಧ್ಯಕ್ಷರಾದ ಮಾಳಪ್ಪ ಮಾಧ್ಯಮದವರೊಂದಿಗೆ ಮಾತನಾಡಿ, ಪ್ರಾಣವಾದರೂ ಬಿಡುತ್ತೇವೆ, ಆದರೆ ಯಾವುದೇ ಕಾರಣಕ್ಕೂ ವಾಟದ ಹೊಸಹಳ್ಳಿ ಕೆರೆಯ ನೀರನ್ನು ಗೌರಿಬಿದನೂರು ನಗರಕ್ಕೆ ಕುಡಿಯಲು ಬಿಡುವುದಿಲ್ಲ ಎಂದು ತಿಳಿಸಿದರು. ಇದೇ ತಿಂಗಳ 15ನೇ ತಾರೀಕು ಮಂಗಳವಾರದಂದು ನಗರಕೆರೆ ಹೋಬಳಿಯ ಎಲ್ಲಾ ಹಳ್ಳಿಯ ರೈತರು ಕೆರೆಯ ಅಂಗಳದಲ್ಲೇ ಸೇರಿ ಅಲ್ಲಿಂದ ವಾಟದ ಹೊಸಹಳ್ಳಿ ಕ್ರಾಸ್ವರೆಗೂ ಜಾಥಾ ನಡೆಸುವುದರ ಮೂಲಕ ಹೋರಾಟವನ್ನು ಮುಂದುವರಿಸುತ್ತೇವೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಗರಕೆರೆ ಹೋಬಳಿಯಿಂದ ಬಂದಿದ್ದ ರೈತ ಮುಖಂಡರುಗಳು ಮುಂದಿನ ಹೋರಾಟದ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಿದರು. ಈ ಸಲಹೆ ಸೂಚನೆಗಳ ಮೇರೆಗೆ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಂಡರು. ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ಅಮರನಾರಾಯಣ ರೆಡ್ಡಿ, ಕೆಂಪು ರಂಗಪ್ಪ, ರಾಜನಾಯಕ, ಶಿವಶಂಕರ್ ರೆಡ್ಡಿ, ಬಂಡಪಲ್ಲಿ ಮೂರ್ತಿ, ಕೃಷ್ಣಮೂರ್ತಿ, ವಿಜಯ್ ಕುಮಾರ್, ಹನುಮನಹಳ್ಳಿ ಚಿನ್ನಪ್ಪರೆಡ್ಡಿ, ಹರ್ಷವರ್ಧನ ರೆಡ್ಡಿ, ತೋಕಲಹಳ್ಳಿ ಸುಬ್ರಾಯಪ್ಪ, ನರೇಂದ್ರ, ರಾಜಪ್ಪ ಸೇರಿದಂತೆ ಮತ್ತಿತರರು ಸಮಾವೇಶದಲ್ಲಿ ಭಾಗವಹಿಸಿದ್ರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಗುತ್ತಿಗೆದಾರರಿಗೆ ಬಿಲ್ ಮಂಜೂರು ಮಾಡಿಕೊಡುವ ಸಂಬಂಧ ಲಂಚ ತೆಗೆದುಕೊಳ್ಳುತ್ತಿದ್ದ ವೇಳೆ ಖಚಿತ ಮಾಹಿತಿ ಮೇರೆಗೆ ಲೋಕಾಯುಕ್ತ ದಾಳಿ ನಡೆಸಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಕೃಷಿ ಅಧಿಕಾರಿಯನ್ನ ಬಲೆಗೆ ಬೀಳಿಸಿದ್ದು, ಕೃಷಿ ಅಧಿಕಾರಿಯಿಂದ ಭಾರಿ ಮೊತ್ತದ ನಗದು ವಶಪಡಿಸಿಕೊಂಡಿರುವ ಬಗ್ಗೆ ಮಾಹಿತಿ ಬಂದಿದೆ. ವ್ಯಕ್ತಿಯೊಬ್ಬನಿಂದ ಹಣ ಪಡೆಯುವ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ನೇತೃತ್ವದ ತಂಡ ಕೃಷಿ ಅಧಿಕಾರಿ ಶಂಕರಿಯ ಬಲೆಗೆ ಕೆಡವಿದ್ದಾರೆ. ಗುತ್ತಿಗೆದಾರರಿಗೆ ಬಿಲ್ ಮಂಜೂರಿಗೆ ಶೇಕಡಾ 50ರಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಶಂಕರಯ್ಯ ಇಂದು ಹಣ ಸ್ವೀಕರಿಸುತ್ತಿದ್ದ ವೇಳೆ ಸಿಕ್ಕಿಬಿದ್ದಿದ್ದಾನೆ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಕೃಷಿ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಈ ಘಟನೆ ನಡೆದಿದ್ದು, ದಾಳಿ ವೇಳೆ 13 ಲಕ್ಷಕ್ಕೂ ಹೆಚ್ಚು ಹಣ ವಶಪಡಿಸಿಕೊಂಡಿದ್ದಾರೆ ಎನ್ನಲಾಗಿದ್ದು, ಬಂಧಿತ ಅಧಿಕಾರಿಯನ್ನ ಇನ್ನೂ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದು, ಇನ್ನಷ್ಟು ಭ್ರಷ್ಟಾಚಾರವನ್ನ ಬಯಲಿಗೆಳೆಯುವ ಹಾದಿಯಲ್ಲಿ ಇದ್ದಾರೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯದಲ್ಲಿ ಬೆಲೆ ಏರಿಕೆಯಿಂದಾಗಿ ಜನಸಾಮಾನ್ಯರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮುಖಂಡರು ಮತ್ತು ಮಾಜಿ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿ ತಹಶೀಲ್ದಾರ್ ಬಾಲಕೃಷ್ಣ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಕಾಂಗ್ರೆಸ್ ದುರಾಡಳಿತ ಖಂಡಿಸಿ ದೇವನಹಳ್ಳಿ ತಾಲೂಕು ಆಡಳಿತ ಸೌಧದ ಮುಂದೆ ಬಿಜೆಪಿ ಮುಖಂಡರು ಕಿಡಿಕಾರಿದ್ರು. ಈ ವೇಳೆ ಮಾಜಿ ಶಾಸಕ ಪಿಳ್ಳಮುನಿಶಾಮಪ್ಪ ಮಾತನಾಡಿ, ಇವತ್ತು ರಾಜ್ಯದಲ್ಲಿ ಹಾಲು ಮತ್ತು ಇನ್ನಿತರ ಉತ್ಪನ್ನಗಳ ಬೆಲೆ ಏರಿಕೆ ಮಾಡಿದ್ರಿಂದ ಜನಸಾಮಾನ್ಯರು ಹಾಲು ಖರೀದಿಸಿ ಊಟ ಮಾಡಲು ಕಷ್ಟಕರವಾಗ್ತಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದು ವಿದ್ಯುದೀಕರಣವನ್ನ ಕೆಟ್ಟ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಮೊಬೈಲ್ ರೀಚಾರ್ಜ್ ಮಾಡುವಂತೆ ವಿದ್ಯುತ್ ಬಿಲ್ ರೀಚಾರ್ಜ್ ಪ್ರಕ್ರಿಯೆ ರಾಜ್ಯದಲ್ಲಿ
ವಿಷಯದಲ್ಲಿ ಕೆಟ್ಟ ತೀರ್ಮಾನ ತೆಗೆದುಕೊಂಡಿರುವುದು ಜನಸಾಮಾನ್ಯರಿಗೆ ಇದೊಂದು ಗಾಯದ ಮೇಲೆ ಬರೆ ಬಿದ್ದಂತೆ ಆಗಿದೆ ಎಂದು ಕಿಡಿಕಾರಿದರು. ಇವತ್ತು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಬೆಲೆ ಏರಿಕೆ ಮಾಡೋದ್ರಿಂದ ಇವತ್ತು ಜನಸಾಮಾನ್ಯರಿಗೆ 1 ಲೀಟರ್ ಹಾಲನ್ನು ತೆಗೆದುಕೊಂಡು ಊಟ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು 2 ರೂಪಾಯಿ ಪೆಟ್ರೋಲ್ ಡೀಸೆಲ್ ಆಗಿ ಹೆಚ್ಚಿಗೆ ಮಾಡೋದ್ರಿಂದ ದಿನನಿತ್ಯದ ಎಲ್ಲ ಸಾಮಗ್ರಿಗಳ ಸಾಮಾನುಗಳ ಒಂದು ಬೆಲೆ ಜಾಸ್ತಿ ಆಗ್ತಿದೆ. ದೇವನಹಳ್ಳಿ ತಾಲೂಕು ಮಂಡಲ ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, ರಾಜ್ಯದಿಂದ ಬಂದಿರುವ ಮಾಹಿತಿಯ ಪ್ರಕಾರ ಬಡ ಮತ್ತು ಸಾಮಾನ್ಯ ಜನರು ಬಳಸುವಂತಹ ವಸ್ತುಗಳ ಮೇಲೆ ತೆರಿಗೆ ಹಣ ಏರಿಕೆ ಮತ್ತು ಬಿಜೆಪಿಯ 18 ಶಾಸಕರನ್ನ ಉಚ್ಚಾಟನೆ ಮಾಡಿರುವುದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಸಾಂಕೇತಿಕವಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್, ಉಪಾಧ್ಯಕ್ಷ ಕೆಸಿ ಮುನಿರಾಜು, ಮುಖಂಡ ಅಶ್ವತ್ಥನಾರಾಯಣ್, ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ, ಮಹಿಳಾ ಅಧ್ಯಕ್ಷೆ ವಿಜಯ ರಾಘವೇಂದ್ರ, ಪುನೀತಾ, ಸುರೇಶ್ ಆಚಾರ್ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ವೇಗವಾಗಿ ಹಾಗೂ ಅಜಾಗರೂಕತೆಯಿಂದ ಬಂದ ಕೆಎಸ್ಆರ್ಟಿಸಿ ಬಸ್ ಒಂದು ವ್ಯಕ್ತಿಯೊಬ್ಬನಿಗೆ ಡಿಕ್ಕಿ ಹೊಡೆದ ಪರಿಣಾಮ ವ್ಯಕ್ತಿ ತಲೆ ನಜ್ಜುಗುಜ್ಜಾಗಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿ ಸಂಭವಿಸಿದೆ. ಇದರಿಂದ ಆಕ್ರೋಶಗೊಂಡ ಸಾರ್ವಜನಿಕರು ಗ್ರಾಮದ ಮೇಲೆ ಸಂಚರಿಸುವ ಎಲ್ಲ ಕೆಎಸ್ಆರ್ಟಿಸಿ ಬಸ್ಗಳನ್ನು ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಚಿನ್ನೇನಹಳ್ಳಿ ಗ್ರಾಮದಲ್ಲಿ ಶನಿವಾರ ಮಧ್ಯಾಹ್ನ 3 ಗಂಟೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಒಂದು ವೇಗವಾಗಿ ಬಂದು ವ್ಯಕ್ತಿಗೆ ಡಿಕ್ಕಿ ಹೊಡೆದ ಪರಿಣಾಮ ತಲೆ ನಜ್ಜುಗುಜ್ಜಾಗಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಚಿನ್ನೇನಹಳ್ಳಿ ಗ್ರಾಮದ 50 ವರ್ಷದ ನಾರಾಯಣಪ್ಪ ಮೃತಪಟ್ಟ ವ್ಯಕ್ತಿ. ಘಟನೆಯಿಂದ ಆಕ್ರೋಶಗೊಂಡ ಚಿನ್ನೇನಹಳ್ಳಿ ಗ್ರಾಮಸ್ಥರು ತಮ್ಮ ಗ್ರಾಮದ ಮೇಲೆ ಪಾವಗಡದಿಂದ ಬೆಂಗಳೂರಿಗೆ ತೆರಳುವ ಎಲ್ಲ ಕೆಂಪು ಬಸ್ಸುಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು. ಕೆಎಸ್ಆರ್ಟಿಸಿ ಬಸ್ ಚಾಲಕರು ವೇಗವಾಗಿ ವಾಹನವನ್ನು ಚಲಾಯಿಸುವ ಪರಿಣಾಮ ಇಂತಹ ಅಪಘಾತಗಳು ಆಗಿಂದಾಗ್ಗೆ ಸಂಭವಿಸುತ್ತಿರುತ್ತವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಘಟನೆ ಮೇಡಿಗೇಶಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಸರ್ಕಾರಿ ಕಾಲೇಜುಗಳಲ್ಲಿ ಉತ್ತಮ ಶಿಕ್ಷಣ ನೀಡುತ್ತಿದ್ದು ಪೋಷಕರು ಸಾಲ ಮಾಡಿ ಖಾಸಗಿ ಕಾಲೇಜುಗಳಿಗೆ ತಮ್ಮ ಮಕ್ಕಳನ್ನ ದಾಖಲಾತಿ ಮಾಡಿಸುವುದು ಬಿಟ್ಟು ಸರ್ಕಾರಿ ಕಾಲೇಜಿಗೆ ದಾಖಲಾತಿ ಮಾಡಬೇಕೆಂದು ಉನ್ನತ ಶಿಕ್ಷಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸಲಹೆ ನೀಡಿದರು. ಗುಡಿಬಂಡೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 6.5 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ, ನಮ್ಮ ಸರ್ಕಾರಿ ಕಾಲೇಜುಗಳ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡುತ್ತಿದ್ದು ಬಿಕಾಂ, ಬಿಬಿಎ, ಬಿಎಸ್ಸಿ ಸೇರಿ ಕೋರ್ಸ್ಗಳನ್ನು ಮಾಡಿದ್ದು ತಮ್ಮ ಮಕ್ಕಳನ್ನು ಸರ್ಕಾರಿ ಕಾಲೇಜುಗಳಿಗೆ ದಾಖಲಾತಿ ಮಾಡಿಸಿ ಸಾಲ ಮಾಡಿ ಖಾಸಗಿ ಕಾಲೇಜುಗಳ ಮೊರೆ ಹೋಗುವುದನ್ನು ಬಿಡಿ ಎಂದು ತಿಳಿಸಿದ ಅವರು, ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆಯಬೇಕು. ವಿಶೇಷವಾಗಿ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಕಂಪ್ಯೂಟರ್ ಮತ್ತು ಇಂಗ್ಲಿಷ್ ವಿಷಯವನ್ನ ಬೋಧನೆ ಮಾಡಬೇಕು. ನಮ್ಮ ಬಾಗೇಪಲ್ಲಿ ಕ್ಷೇತ್ರದಲ್ಲೇ ಕೈಗಾರಿಕೆಗಳು ಪ್ರಾರಂಭವಾಗುತ್ತಿದ್ದು ತಾವು ಉತ್ತಮವಾಗಿ ಇಂಗ್ಲಿಷ್ ಕಲಿತರೆ ಇಲ್ಲೇ ಉದ್ಯೋಗಗಳನ್ನು ಪಡೆಯಬಹುದು ಎಂದರು. ಗುಡಿಬಂಡೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನೂತನ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಈಗ ಬಿಸಿಎ ಮತ್ತು ಬಿಬಿಎ ಮತ್ತು ಬಿಎಸ್ಸಿ ಬಹಳ ಅತ್ಯವಶ್ಯಕ ಇದೆ. ನಾವು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಕಳೆದ 4-5 ವರ್ಷದಲ್ಲಿ ಕೊಟ್ಟಿರಲಿಲ್ಲ. ಬಿಸಿಎ, ಬಿಬಿಎ ಕೋರ್ಸ್ಗಳು ಬರೀ ಖಾಸಗಿ ಕಾಲೇಜುಗಳಲ್ಲಿತ್ತು. ನಿಮಗೆ ಗೊತ್ತಿದೆ ಖಾಸಗಿ ಕಾಲೇಜುಗಳಲ್ಲಿ ಎಷ್ಟು ದುಬಾರಿ ಶುಲ್ಕ ಕೊಡಬೇಕು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಈ ಕಾಂಪೌಂಡ್ ಬಗ್ಗೆ ಸುಮಾರು ಈಗ ನಾವು ಮುಖ್ಯಮಂತ್ರಿಗಳಿಗೆ ಕಾಂಪೌಂಡು ಮತ್ತು ಸಣ್ಣ ಸಣ್ಣ ರಿಪೇರಿ ದುರಸ್ತಿ ಈಗ ಸುಮಾರು 7-8 ವರ್ಷದಿಂದ ದುರಸ್ತಿಗೆ ಹಣ ಕೊಟ್ಟಿಲ್ಲ. ಅದನ್ನು ನಾವು ಬೇಡಿಕೆ ಇಟ್ಟಿದ್ವಿ ನಮ್ಮ ಆಯವ್ಯಯದಲ್ಲಿ. ಅದು ಕಾರಣಾಂತರದಿಂದ ಅದು ಸೇರಿಲ್ಲ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಗುಡಿಬಂಡೆ ತಾಲೂಕಿನಲ್ಲಿ ಶೈಕ್ಷಣಿಕ ಅಭಿವೃದ್ಧಿ ಉದ್ದೇಶದಿಂದ ಸುಮಾರು 6.5 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಕೊಠಡಿಗಳ ನಿರ್ಮಾಣ, ಆಡಿಟೋರಿಯಂ, ಕಾಂಪೌಂಡ್ ಸೇರಿ ಇತರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಭೂಮಿ ಪೂಜೆ ಮಾಡಲಾಗಿದೆ. ಇನ್ನು ಈ ಭಾಗದ ಸಾರಿಗೆ ವ್ಯವಸ್ಥೆಗಾಗಿ ಜನರ ಬೇಡಿಕೆಯಂತೆ ಗುಡಿಬಂಡೆಯಿಂದ ಬೆಂಗಳೂರಿಗೆ ಹೋಗಲು ಅಶ್ವಮೇಧ ಬಸ್ಗೆ ಚಾಲನೆ ನೀಡಲಾಗಿದೆ. ಬಾಗೇಪಲ್ಲಿ ಕ್ಷೇತ್ರಕ್ಕೆ ಕೈಗಾರಿಕೆಗಳು ಬರುತ್ತಿವೆ, ಇದಕ್ಕೆ ಕಾರಣ ಸಚಿವರು ಎಂದರು. ಕೋರ್ಸ್ಗಳನ್ನು ಪ್ರಾರಂಭ ಮಾಡಿದ್ರೆ ಇನ್ನಷ್ಟು ಇಲ್ಲಿರೋ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಸನ್ಮಾನ್ಯ ಸಚಿವರು
ಈಗ ಮೈಕ್ ಕೊಡ್ತೀನಿ, ಸ್ಯಾಂಕ್ಷನ್ ಮಾಡ್ತೀವಿ, ನಾವು ಮಾತು ಹೇಳ್ಬೇಕು ಅಂತ ಅವ್ರದ್ದೊಂದು ಮಾತನ್ನ ಹೇಳುತ್ತಾ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎ ವಿಕಾಸ್, ಉಪಾಧ್ಯಕ್ಷ ಗಂಗರಾಜು, ಉನ್ನತ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕ ರಾಮಕೃಷ್ಣ ರೆಡ್ಡಿ, ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ, ಇಒ ನಾಗಮಣಿ, ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಅಫ್ಜಲ್ ಬಿಜಲಿ, ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೇಶವ್ ರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿರೆಡ್ಡಿ ಮತ್ತಿತರರು ಹಾಜರಿದ್ದರು. ಮಂಜುನಾಥ್ ಬಿ, ಇ ನ್ಯೂಸ್ ಟಿವಿ, ಗುಡಿಪಂಡೆ. ಕೆಲಸದಲ್ಲಿ ಪ್ರಾಮಾಣಿಕತೆ ಇರಲಿ, ಆದಷ್ಟು ಬೇಗ ಕಡತಗಳ ವಿಲೇವಾರಿಯಾಗಬೇಕು. ಪೋಡಿ ಮುಕ್ತ ಅಭಿಯಾನದಲ್ಲಿ ಜಿಲ್ಲೆ ಮೊದಲ ಸ್ಥಾನಕ್ಕೇರಿತ್ತು. ಈಗ ಮತ್ತೆ ಮೊದಲ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಲು ಅಧಿಕಾರಿಗಳು ಕೆಲಸ ಮಾಡಬೇಕು ಎಂದು ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದರು. ಕೆಎಚ್ ಮುನಿಯಪ್ಪ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ದೀಪವನ್ನು ಮಹಿಳೆಯರ 100 ಮೀಟರ್ ವಿಭಾಗ ಪ್ರಾರಂಭ ಆಗಿದೆ. ದೇವನಹಳ್ಳಿ ಪಟ್ಟಣದ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ 2024-25ನೇ ಸಾಲಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಕಾರ್ಯಕ್ರಮವನ್ನು ಸಚಿವ ಕೆಎಚ್ ಮುನಿಯಪ್ಪ ಉದ್ಘಾಟಿಸುವುದರ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಇದೊಂದು ಬಹಳ ಮುಖ್ಯವಾದ ಕಾರ್ಯಕ್ರಮವಾಗಿದೆ. ರಾಜ್ಯ ಮಟ್ಟದಲ್ಲಿ ಬಾಬು ಜಗಜ್ಜೀವನ್ ರಾಮ್ ಅವರ ಜನ್ಮ ದಿನಾಚರಣೆ ಹಿನ್ನೆಲೆಯಲ್ಲಿ ತಡವಾಗಿ ಬಂದಿದ್ದೇನೆ, ಕ್ಷಮೆ ಇರಲಿ ಎಂದು ತಿಳಿಸುತ್ತಾ, ನಾವು ಮುಖ್ಯವಲ್ಲ, ಇಲ್ಲಿನ ಡಿಸಿ, ಸಿಇಒ, ಅಧಿಕಾರಿ ಮಟ್ಟದಲ್ಲಿ ಇರುವವರು ಮುಖ್ಯವಾಗಿರುತ್ತಾರೆ. ನೌಕರರ ಸಂಘದ ಕ್ಷೇಮಾಭಿವೃದ್ಧಿಗೆ ಎಲ್ಲ ಸಹಕಾರ ನೀಡಲಾಗುತ್ತದೆ. ನನ್ನ ಇತಿಮಿತಿಯಲ್ಲಿ ಅವಕಾಶಗಳನ್ನು ಮಾಡಿಕೊಡಲಾಗುವುದು. ಕೆಲಸದಲ್ಲಿ ಪ್ರಾಮಾಣಿಕತೆ ಇರಲಿ, ಆದಷ್ಟು ಬೇಗ ಕಡತಗಳ ವಿಲೇವಾರಿಯಾಗಬೇಕು. ಪೋಡಿ ಮುಕ್ತ ಅಭಿಯಾನದಲ್ಲಿ ಜಿಲ್ಲೆ ಮೊದಲ ಸ್ಥಾನಕ್ಕೇರಿತ್ತು. ಈಗ ಮತ್ತೆ ಮೊದಲ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಲು ಅಧಿಕಾರಿಗಳು ಕೆಲಸ ಮಾಡಬೇಕು ಎಂದರು. ನಾನು ತಡವಾಗಿ ಬರುವಂಥದ್ದಾಯಿತು, ಕ್ಷಮೆ ಇರಲಿ. ನಾವೆಷ್ಟು ಮುಖ್ಯನೋ ನೀವು ಅಷ್ಟೇ ಮುಖ್ಯ. ನಾವು ಹೇಳ್ತೀವಿ, ನೀವು ಕೆಲಸ ಮಾಡೋದು ನಿಮ್ಮದೇ ಮುಖ್ಯ ಅಂತ ಹೇಳಬೇಕಾಗ್ತದೆ. ಯಾಕಂದರೆ ನಾವು ಹೇಳಿದ್ದನ್ನು ಕೇಳೋಲ್ಲ, ನೀವು ಬರೆದಿದ್ದನ್ನು ಕಾನೂನು ಸ್ವೀಕಾರ ಮಾಡ್ತೀವಿ. ಇವತ್ತು ಸ್ಪೋರ್ಟ್ಸಲ್ಲಿ ಕೂಡ ಭಾಗವಹಿಸಿದ್ದೀರಿ ನೀವು, ತುಂಬ ಸಂತೋಷ. ನೌಕರರ ಸಂಘದ ಕ್ಷೇಮಾಭಿವೃದ್ಧಿಗೆ ತಾವೇನು ನೋಡಿದ್ರು ಸಹಾಯ ಮಾಡೋಕ್ಕೆ ನಾನು ತಯಾರಿದ್ದೀನಿ. ಒಳ್ಳೆಯ ಕೆಲಸವನ್ನು ಮಾಡಿ, ಫೈಲ್ಸ್ ಬೇಗ ವಿಲೆ ಮಾಡಿ, ಹೆಸರು ತಗೊಳ್ಳಿ. ಕ್ರೀಡಾಕೂಟವನ್ನು ಉದ್ದೇಶಿಸಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಗಂಗಾಧರ್ ಮಾತನಾಡಿ, ಪ್ರತಿ ವರ್ಷವೂ ನಡೆಯುವ ಕ್ರೀಡಾಕೂಟ ಇದಾಗಿದ್ದು ಈ ಬಾರಿ ಬಹಳಷ್ಟು ಕ್ರೀಡಾ ನೌಕರರು ಭಾಗಿಯಾಗಿರುತ್ತಾರೆ. ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಯೋಜಿಸಲಾಗಿದೆ. 1,000ಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಜಿಲ್ಲಾ ಮಟ್ಟದ ಈ ಕ್ರೀಡಾಕೂಟದಲ್ಲಿ ಸೇರಿದ್ದಾರೆ. ಸುಮಾರು 2,000ಕ್ಕೂ ಮೇಲ್ಪಟ್ಟು ನೋಂದಾಯಿಸಿಕೊಂಡಿದ್ದಾರೆ. ಚುನಾಯಿತ ಜನಪ್ರತಿನಿಧಿಗಳು ಸಹ ಭಾಗಿಯಾಗಲಿದ್ದಾರೆ ಎಂದು ಹೇಳಿದರು. ಗ್ರಾಮಾಂತರ ಜಿಲ್ಲಾ ಸರ್ಕಾರಿ ನೌಕರರ ಕ್ರೀಡಾಕೂಟ ಇದು ಪ್ರತಿ ವರ್ಷವೂ ಕೂಡ ನಡ್ಕೊಂಡು ಬರುತ್ತೆ. ಈ ಬಾರಿ ಭಾಳ ವಿಶೇಷವಾಗಿ ನಮ್ಮ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಏನು ಇದ್ದಾರೆ ಅವರು ಮತ್ತು ಎಲ್ಲ ಇನ್ನೇನು ಮೇ ಫಸ್ಟ್ ವೀಕಲ್ಲಿ ರಾಜ್ಯ ಮಟ್ಟದಲ್ಲಿ ಆಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದರ ಉದ್ಘಾಟನೆಯನ್ನು ಮಾಡ್ತಾರೆ. ಆವತ್ತು ಸುಮಾರು ಒಂದು 2-3 ಲಕ್ಷ ಜನ ಅವತ್ತು ಎಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಬಸವರಾಜು, ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಅನುರಾಧ, ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿ ರಾಜಣ್ಣ, ತಾಲೂಕು ಅಧ್ಯಕ್ಷ ಸಿ ಜಗನ್ನಾಥ್, ಸರ್ಕಾರಿ ನೌಕರರ ಸಂಘದ ವಿಭಾಗೀಯ ಉಪಾಧ್ಯಕ್ಷ ಪಿ ಗಂಗಾಧರಪ್ಪ, ತಹಶೀಲ್ದಾರ್ ಎಚ್ ಬಾಲಕೃಷ್ಣ, ತಾಲೂಕು ಪಂಚಾಯಿತಿ ಇಒ ಶ್ರೀನಾಥ್ ಗೌಡ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಕೆಎಚ್ ಮುನಿಯಪ್ಪ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ದೀಪವನ್ನು ಮಹಿಳೆಯರ 100 ಮೀಟರ್ ವಿಭಾಗ ಪ್ರಾರಂಭ ಆಗಿದೆ. ಎಸ್ಸಿ ಎಸ್ಟಿ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಹಣ ದುರುಪಯೋಗ ಮತ್ತು ಬೆಲೆ ಏರಿಕೆ ಹಾಗೂ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಭ್ರಷ್ಟಾಚಾರವನ್ನು ಖಂಡಿಸಿ ಬಿಜೆಪಿ ಪಕ್ಷದ ವತಿಯಿಂದ ಮಾಲೂರಿನಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ಸರ್ಕಾರ ದುರಾಡಳಿತ ಮತ್ತು ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಮಾಲೂರು ಪಟ್ಟಣದ ಮಾರಿಕಂಬ ವೃತ್ತದ ಬಳಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಬಿಜೆಪಿ ತಾಲೂಕು ಅಧ್ಯಕ್ಷ ಟಿಬಿ ಕೃಷ್ಣಪ್ಪ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬಹುಮತ ಇದ್ದರೂ ಆಡಳಿತ ಅಧೋಗತಿಗೆ ತಲುಪಿದ್ದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಹಣವನ್ನು 5 ಗ್ಯಾರಂಟಿಗಳಿಗೆ ಬಳಸಿಕೊಂಡು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯ ಮಾಡಿದ್ದಾರೆ.
ಅಲ್ಲದೆ ಪೆಟ್ರೋಲ್, ಡೀಸೆಲ್ ಮತ್ತು ಹಾಲು ಬಸ್ ದರ ಸೇರಿದಂತೆ ಇನ್ನಿತರ ದರ ಏರಿಕೆಯಿಂದ ಬಡವರಿಗೆ ಹೊರೆ ತರುವಂತ ತೀರ್ಮಾನ ಈ ಸರ್ಕಾರ ತೆಗೆದುಕೊಂಡಿದೆ. ವಿಧಾನಸೌಧದಲ್ಲಿ ವಿರೋಧ ವ್ಯಕ್ತಪಡಿಸಿದ ಬಿಜೆಪಿ ಶಾಸಕರನ್ನ 6 ತಿಂಗಳ ಕಾಲ ಅಮಾನತುಪಡಿಸಿದೆ. ಇನ್ನು ತಾಲೂಕು ಆಡಳಿತ ಸುವ್ಯವಸ್ಥೆ ಸುಟ್ಟೋಗಿದ್ದು, ಸ್ಥಳೀಯ ಶಾಸಕರು ಬಿಜೆಪಿ, ಜೆಡಿಎಸ್ ಪಕ್ಷದವರ ಮೇಲೆ ವಿನಾಕಾರಣ ಕೇಸುಗಳನ್ನು ಹಾಕಿಸುತ್ತಿದ್ದು, ಯಾವುದೇ ಅಭಿವೃದ್ಧಿ ಕಾರ್ಯ ನಡೆಯದೆ ಆಡಳಿತ ಕುಗ್ಗೋಗಿದ್ದು, ಭ್ರಷ್ಟಾಚಾರ ತುಂಬಿ ಹರಿಯುತ್ತಿದೆ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಟಿಬಿ ಕೃಷ್ಣಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಮಾಜದ ಮುಖ್ಯವಾಹಿನಿಗೆ ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ತರಬೇಕು ಅಂತ ಹೇಳಿ ಏನು ಸರ್ಕಾರಗಳು 25,000 ಕೋಟಿ ಹಣವನ್ನು ಇಟ್ಟಿದ್ರು, ಆ ಹಣನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕೊಡದೇನೆ ಇವತ್ತು ಅದನ್ನು ಇವರು ಈಗ ಚುನಾವಣೆ ಗೆಲ್ಲೋದಕ್ಕೆ ಏನು ಒಂದು ತಂತ್ರ ಹೂಡಿ 25,000 ಏನು ಕೋಟಿ ಹಣ ಇತ್ತು ಅದನ್ನು ದುರ್ಬಳಕೆ ಮಾಡಿಕೊಂಡು ಈ ಪ್ರೀತಿಸ್ಗಳಿಗೆ ಹಂಚಿದ್ದಾರೆ. ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ 2 ಸಮಾಜಗಳು ಕೂಡ ಅವರು ಅನ್ಯಾಯ ಮಾಡಿದ್ದಾರೆ. ಜನಗಳಿಗೆ ಇವರು ಮಾಡ್ತಕ್ಕಂಥ ಅಕ್ರಮ ಅನಾಚಾರಗಳನ್ನ ಇವತ್ತು ಜನಗಳಿಗೆ ತಿಳಿಸಬೇಕು ಅನ್ನೋ ಸದುದ್ದೇಶದಿಂದ ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಈ 18 ಜನ ಏನು ಶಾಸಕರನ್ನ ಅಮಾನತುಪಡಿಸಿದರೆ ಅದನ್ನು ವಾಪಸ್ ಪಡಿಬೇಕು. ಇವತ್ತು ಏನು ಡೀಸೆಲ್ಲು, ಪೆಟ್ರೋಲು, ಆಮೇಲೆ ಸ್ಟ್ಯಾಂಪ್ ಡ್ಯೂಟಿ, ಆಮೇಲೆ ಹಾಲು, ಈ ಬೆಸ್ಕಾಮು, ಇದು TC, ಇದನ್ನೆಲ್ಲ ಇದರ ಮೇಲೆ ಹೊರೆ ಆಗುವಂಥ, ಆಮೇಲೆ ಬಸ್ ಚಾರ್ಜು, ಆಮೇಲೆ ಇವರು ಮೆಟ್ರೋ ಟ್ರೈನು ಎಲ್ಲ ಬೆಲೆಗಳನ್ನ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚಿನ್ನಸ್ವಾಮಿ ಗೌಡ, ಬಿಜೆಪಿ ಪಕ್ಷದ ಮುಖಂಡರು ಅಂಚೆ ಮುಸ್ಕೂರು ಬಾಬು, ಬಳ್ಳಾವಿ ಸೋಮಣ್ಣ, ರಾಜಪ್ಪ, ಮಡಿವಾಳ ಚಂದ್ರಶೇಖರ್, ವೆಂಕಟೇಶ್, ಅಪ್ಪಿ ಸೇರಿದಂತೆ ಹಲವಾರು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜನ್ಮ ದಿನಾಚರಣೆ ಅಂಗವಾಗಿ ದೇವನಹಳ್ಳಿ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತ ವತಿಯಿಂದ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಹಾಗೂ ತಾಲೂಕು ಪಂಚಾಯಿತಿ ಇಒ ಶ್ರೀನಾಥ್ ಗೌಡ ಪುಷ್ಪನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಅರುಂಧತಿ ಸೇವಾ ಸಂಸ್ಥೆ ವತಿಯಿಂದ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಗೆ ಪದಾಧಿಕಾರಿಗಳು ಮಾಲಾರ್ಪಣೆ ಮಾಡಿದರು. ನಂತರ ಬಾಬು ಜಗಜೀವನ್ ರಾಮ್ ಅವರ ಜೀವಿತಾವಧಿಯಲ್ಲಿ ರಾಜಕೀಯ ಮುನ್ನಡೆಯನ್ನ ಅನುಸರಿಸಿದ್ದನ್ನು ಸ್ಮರಿಸಿದರು. ಸಮುದಾಯಕ್ಕೆ ಮತ್ತು ಎಲ್ಲಾ ವರ್ಗದ ಜನರಿಗೆ ಇವರ ಕೊಡುಗೆ ಅಪಾರವಾಗಿದೆ. ಇವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಬೇಕೆಂದು ಸಮುದಾಯದ ಮುಖಂಡರು ಕರೆ ನೀಡಿದರು. ದೇವನಹಳ್ಳಿ ಪಟ್ಟಣದ ಬಿಬಿ ರಸ್ತೆಯಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ ಪಶುರೋಗ ತನಿಖಾ ಪ್ರಯೋಗಾಲಯ ಮತ್ತು ಮಾಹಿತಿ ಕೇಂದ್ರದ ನೂತನ ಕಟ್ಟಡ ನಿರ್ಮಾಣದ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಸಚಿವ ಕೆಎಚ್ ಮುನಿಯಪ್ಪ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು. ಈ ವೇಳೆ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಜಿಲ್ಲೆಯಲ್ಲಿ ವಿಶೇಷವಾಗಿ ಪ್ರಯೋಗಾಲಯವನ್ನು ಸ್ಥಾಪಿಸಲಾಗುತ್ತಿದೆ. 1,83,00,000 ರು ವೆಚ್ಚದಲ್ಲಿ ಪ್ರಯೋಗಾಲಯ ಮತ್ತು ಸಲಕರಣೆಗಳಿಗೆ ಖರ್ಚು ಮಾಡಲಾಗುತ್ತಿದೆ. ಈ ಹಿಂದೆ ಹೆಬ್ಬಾಳಕ್ಕೆ ಹೋಗಬೇಕಾಗಿತ್ತು, ಇದೀಗ ಇಲ್ಲಿಯೇ ಮಾಡಲಾಗುತ್ತಿದೆ. ರಾಸುಗಳಿಗೆ ಯಾವುದೇ ಕಾಯಿಲೆಗಳು ಬಂದಾಗ ಇಲ್ಲಿಯೇ ತಪಾಸಣೆ ನಡೆಸಿ ಸೂಕ್ತ ಚಿಕಿತ್ಸೆ ಒದಗಿಸಲಾಗುತ್ತದೆ. ಮುಖ್ಯವಾಗಿ ಬೇಸಿಗೆಯಲ್ಲಿ ರಾಸುಗಳನ್ನು ಕಾಪಾಡಿಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಯಪ್ಪ ಅಧ್ಯಕ್ಷ ವಿ ಶಾಂತಕುಮಾರ್, ನಿರ್ದೇಶಕ ಪ್ರಸನ್ನಕುಮಾರ್, ಕ್ರಿಬ್ಕೋ ನಿರ್ದೇಶಕ ಲಕ್ಷ್ಮೀನಾರಾಯಣ್, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಾಗೇಗೌಡ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಬಿ ರಾಜಣ್ಣ, ತಾಲೂಕು ಅಧ್ಯಕ್ಷ ಸಿ ಜಗನ್ನಾಥ್ ಮತ್ತಿತರರು ಹಾಜರಿದ್ದರು. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಪುರ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಶನಿವಾರ ಮಧ್ಯಾಹ್ನ 12:30 ಸಮಯದಲ್ಲಿ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಬೆಳ್ಳಾವಿ ಕಾರದ ಮಠದ ಶ್ರೀ ಕಾರದ ವೀರಬಸವ ಮಹಾಸ್ವಾಮಿಗಳು ಚಾಲನೆ ನೀಡಿದರು. ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿಗೆ ಮುಂಜಾನೆಯಿಂದ ವಿಶೇಷ ಪೂಜೆ, ಧಾರ್ಮಿಕ ಕೈಂಕರ್ಯಗಳು ನಡೆದವು. ಉತ್ಸವ ಮೂರ್ತಿಯನ್ನ ವಾದ್ಯಗೋಷ್ಠಿಯೊಂದಿಗೆ ಕರೆತಂದು ರಥೋತ್ಸವದಲ್ಲಿ ಕೂರಿಸಲಾಯಿತು.
ಜಾತ್ರೆಗೆ ಆಗಮಿಸಿದ ಭಕ್ತರು ರಥವನ್ನ ಎಳೆಯಲು ಪ್ರಾರಂಭಿಸಿದಂತೆ ರಥಕ್ಕೆ ದವನ ಬಾಳೆಹಣ್ಣುಗಳನ್ನು ಎಸೆದು ಹರಕೆಯನ್ನ ತೀರಿಸಿಕೊಂಡರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸ್ವಪಕ್ಷೀಯ ಸದಸ್ಯರಿಂದಲೇ ಹಿರಿಯ ನಗರಸಭಾ ಸದಸ್ಯನಿಗೆ ಹಿಗ್ಗಾಮುಗ್ಗ ತರಾಟೆ, ಬಂಡವಾಳ ಬಯಲು ಮಾಡ್ತೇವೆ ಎಂದು ಸಭೆಯಲ್ಲೇ ಸದಸ್ಯರ ಆಕ್ರೋಶ. ಚಿಕ್ಕಬಳ್ಳಾಪುರ ನಗರಸಭೆ ಬಜೆಟ್ ಮಂಡನೆ, 2 ಕೋಟಿ ಉಳಿತಾಯ ಬಜೆಟ್. ನಗರ ಸ್ವಚ್ಛತೆ ಹಸಿರೀಕರಣಕ್ಕೆ ಒತ್ತು, ಉದ್ಯಾನವನಗಳ ಅಭಿವೃದ್ಧಿಗೆ ಹಣ ಮೀಸಲು. ಚಿಕ್ಕಬಳ್ಳಾಪುರ ಕೃಷಿ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಲೋಕಾಯುಕ್ತ ರೈಡ್, ಲಂಚ ಸ್ವೀಕರಿಸುವ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಕೃಷಿ ಅಧಿಕಾರಿ ಶಂಕರಯ್ಯ. ಸುಮಾರು 13 ಲಕ್ಷ ನಗದು ವಶ, ಲಂಚಬಾಕ ಅಧಿಕಾರಿ ಬಂಧನ. ಯಾವುದೇ ತ್ಯಾಗಕ್ಕಾದರೂ ಸಿದ್ಧ, ನೀರು ಮಾತ್ರ ಬಿಡೋಲ್ಲ. ವಾಟದ ಹೊಸಹಳ್ಳಿ ಅಮಾನಿ ಬೈರಸಾಗರ ಕೆರೆಯ ಅಚ್ಚುಕಟ್ಟುದಾರರಿಂದ ಸಭೆ, ರೈತರ ಸಮಾವೇಶದಲ್ಲಿ ಒಮ್ಮತದ ನಿರ್ಣಯ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.